ಮಂಗಳೂರಿನ ಡೊಂಗರಕೇರಿಯಲ್ಲಿ ಶ್ರೀ ವೆಂಕಟರಮಣ ದೇವಸ್ಥಾನದ ಬಳಿ ನಿರ್ಮಾಣಗೊಂಡ ಮುಕುಂದ್ ಎಂಜಿಎಂ ರಿಯಾಲಿಟಿ ಅವರ ಮುಕುಂದ್ ಸದನ್ ವಸತಿ ಮತ್ತು ವಾಣಿಜ್ಯ ಸಮುಚ್ಚಯ ಉದ್ಘಾಟನೆಗೊಂಡಿತು. ಈಗಾಗಲೇ ಸುಂದರ ವಸತಿ ಸಮುಚ್ಚಯಕ್ಕೆ ಮನೆಮಾತಾಗಿರುವ ಮುಕುಂದ್ ಎಂಜಿಎಂ ರಿಯಾಲಿಟಿ ಅವರ ಮತ್ತೊಂದು ವಸತಿ ಸಮುಚ್ಚಯ ಉದ್ಘಾಟನೆಗೊಂಡಿತು. ಮುಕುಂದ್ ಸದನ್ ವಸತಿ ಮತ್ತು ವಾಣಿಜ್ಯ ಸಮುಚ್ಚಯವನ್ನು ಗಣ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರು, ಕಠಿಣ ಪರಿಶ್ರಮ, ಬದ್ಧತೆ ಮತ್ತು ನಂಬಿಕೆಯೊಂದಿಗೆ ಮುನ್ನಡೆದಾಗ ಯಶಸ್ಸು ಸಾಧ್ಯವಾಗುತ್ತದೆ. ದೇವರು, ಸುತ್ತಲಿನ ಜನರ ಮೇಲಿನ ನಮ್ಮ ನಂಬಿಕೆ ನಿರಂತರವಾಗಿರಬೇಕು. ಶ್ರಮ, ಹಿರಿಯರಿಗೆ ಗೌರವ ನೀಡುವುದು ಕೂಡ ಅಗತ್ಯ. ಇವೆಲ್ಲವೂ ಇದ್ದಾಗ ಹಣ, ಪ್ರಸಿದ್ಧಿ, ಯಶಸ್ಸು ನಮ್ಮ ಬೆನ್ನ ಹಿಂದೆಯೇ ಬರುತ್ತದೆ. ಎಂಜಿಎಂ ರಿಯಾಲಿಟಿ ಅವರು ಫ್ಲಾಟ್ ಖರೀದಿದಾರರ ನಂಬಿಕೆ, ನಿರೀಕ್ಷೆಯಂತೆಯೇ ಪ್ರಾಜೆಕ್ಟ್ ನಿರ್ಮಿಸಿಕೊಟ್ಟು ಅವರ ನಂಬಿಕೆ ಉಳಿಸಿಕೊಂಡಿದ್ದಾರೆ. ಇದು ಅವರ ಯಶಸ್ಸಿನ ಭಾಗವಾಗಿದೆ. ಈ ಯಶಸ್ಸು ಇದೇ ರೀತಿ ಮುನ್ನಡೆಯುವಲ್ಲಿ ಸಂಶಯ ಇಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. MGM Reality has lived up to the expectation of the faith what is reposed on you, and there's a big round of applause for the entire group for living up to that expectation and or much above that. I think we must have the taste for excellence always. The biggest asset any human being, successful person having is hardworking, determination, and the faith. Faith can be any type of faith. Faith in God and faith in anybody whom we come across. It's inevitable. And if you have all these things, God is always with such people and you will be successful. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ಉಷಾಪ್ರಭಾ ಎನ್ ನಾಯಕ್ ಅವರು ಮಾತನಾಡಿ, ಎಂಜಿಎಂ ರಿಯಾಲಿಟಿ ಸಂಸ್ಥೆ ಎಲ್ಲ ಸೂಕ್ಷ್ಮ ವಿಚಾರಗಳ ಬಗ್ಗೆಯೂ ಗಮನ ಹರಿಸಿ ಸ್ವಂತ ಮನೆಯಂತಹ ಭಾವನೆ ಮೂಡಿಸುವ ಫ್ಲಾಟ್ಗಳನ್ನು ನಿರ್ಮಿಸಿಕೊಡುತ್ತಿದೆ. ದೇವಸ್ಥಾನದ ಸಮೀಪದಲ್ಲಿಯೇ ಸಮುಚ್ಚಯ ಇರುವುದರಿಂದ ದೈವಿಕ ಭಾವನೆಯೊಂದಿಗೆ ನೆಮ್ಮದಿಯ ವಾಸ್ತವ್ಯಕ್ಕೆ ಪೂರಕವಾಗಿದೆ ಎಂದು ಹೇಳಿದರು. ಒಂದು ಒಳ್ಳೆ ಮನಸ್ಸಲ್ಲಿ MGM ನವರು 3 ಮ್ಯಾನೇಜಿಂಗ್ ಪಾರ್ಟ್ನರ್ಸ್ ಇದ್ದಾರೆ. ಇವರು ಮಾಡಿದಂತಹ ಒಂದು ಕೆಲಸ, ಅವರ ಬಿಲೀಫ್ ಸಿಸ್ಟಮ್, ಅವರದ ಒಂದು ಗಿವಿಂಗ್ ದ ಪ್ರಯಾರಿಟಿ ಟು ದೇರ್ ಹ್ಯಾಪಿನೆಸ್ ಆಫ್ ದೇರ್ ಕಸ್ಟಮರ್ಸ್, ಇದನ್ನು ಅರ್ಥ ಮಾಡಿಕೊಂಡು ಹೋಗುವಾಗ ಅವರಿಗೂ ಕೂಡ ಬ್ಲೆಸ್ಸಿಂಗ್ ಮಾಡಿ. ಯಾಕೇಳಿದರೆ ನಿಮಗೆ ಮತ್ತು ಬೇಕಾಗ್ತದೆ. ಒಂದು ಕಾಲ ಇತ್ತು ಲೈಫಲ್ಲಿ ಒಂದೇ ಸತಿ ನಾವು ಮನೆ ಕಟ್ಟೋದಂತೇಳಿ. ಎಗೇನ್ ಸಿಲೆಬಸ್ ಇಸ್ ಚೇಂಜ್. ಮನುಷ್ಯ ಈಗ ಇಂಪ್ರೂವ್ ಆದ ಹಾಗೆ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುತ್ತಾ ಹೋಗ್ತಾರೆ. ಅದನ್ನು ನಾವು ಅತಿ ಆಸೆ ಅಂತ ಹೇಳೋದಿಲ್ಲ. ದಟ್ ಈಸ್ ದ ಸೈನ್ ಆಫ್ ಪ್ರಾಸ್ಪ್ಯಾರಿಟಿ ಆ್ಯಂಡ್ ಬಿ ವಿತ್ ದೆಮ್. ಅವರು ನಿಮ್ಮ ಪ್ರೋಗ್ರೆಸ್ ಜೊತೆ ಅವರು ಕೂಡ ಪ್ರೋಗ್ರೆಸ್ ಆಗಲಿ ಅಂತೇಳಿ ಶುಭಾಶಯಗಳನ್ನು ಹೇಳ್ತಾ, ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಪ್ರವೀಣ್ ಶೇಟ್ ನಾಗ್ವೇಕರ್ ಅವರು ಮಾತನಾಡಿ, ಒಳ್ಳೆಯ ಉದ್ದೇಶ, ಗುರಿ ಹೊಂದಿದ್ದಾಗ, ನಿಷ್ಠೆ, ವಿಶ್ವಾಸದಿಂದ ಮುನ್ನಡೆದಾಗ ಗುರಿ ಸಾಧಿಸಬಹುದು. ದೇವಸ್ಥಾನದ ಬಳಿಯಲ್ಲಿಯೇ ವಸತಿ ಪಡೆದುಕೊಂಡಿರುವವರು ಪುಣ್ಯವಂತರು ಎಂದು ಹೇಳಿದರು. ಧೈರ್ಯ ಮತ್ತು ವಿಶ್ವಾಸ ಇರಬೇಕು. ಮನುಷ್ಯ ಮುಂದೆ ಬರಬೇಕಾದ್ರೆ ಹಣ ಮುಖ್ಯವಲ್ಲ, ಅವರಲ್ಲಿ ಒಂದು ದೃಢತೆ, ನಾನು ಒಳ್ಳೆಯದು ಮಾಡಬೇಕು, ಒಳ್ಳೆಯದು ಕೊಡಬೇಕು, ಅದರಿಂದ ನಾನು ಫಲ ಪಡಿಬೇಕೆಂಬ ಯಾವಾಗ ಒಂದು ಮನುಷ್ಯ ಆ ಗುರಿಯನ್ನು ಇಟ್ಕೊಳ್ತಾನೋ ಅವನ ಜೀವನದಲ್ಲಿ ಯಾವತ್ತೂ ಹಿಂದೆ ನೋಡುವುದಿಲ್ಲ ಅಂಥೇಳಿ ನಮ್ಮ ನಂಬಿಕೆ. ಇವತ್ತು ಈ ಕ್ಷೇತ್ರದ ಅಡಿಯಲ್ಲಿ ನೀವೆಲ್ಲ ಕೂತ್ಕೊಳ್ಳಿಕ್ಕೆ ಇಚ್ಛೆ ಇರುವಿರಿ. ಪರಮಾತ್ಮನ ಗಂಟೆ ಸದಾ ನಿಮ್ಮ ಕಿವಿಗೆ ಆಲಿಸ್ತದೆ. ಆಗ ಒಂದು ಗಳಿಗೆ ಆ ಪರಮಾತ್ಮನ ನೆನೆಸುವ ಭಾಗ್ಯ ಈ ಮನೆಯಲ್ಲಿ ಕೂತ್ಕೊಂಡವರಿಗೆ. ಇದು ಈ ಜನ್ಮದಲ್ಲ, ಎಷ್ಟೋ ಜನ್ಮದಿಂದ ಒಂದು ದೇವಸ್ಥಾನದ ಅಡಿಯಲ್ಲಿ ಸ್ಥಳ ಸಿಕ್ಕಿ ಮನೆ ಮಾಡಿ ಕೂತ್ಕೊಳ್ಳೋದಷ್ಟು ಸುಲಭವಲ್ಲ. ದೇವರು ಎಲ್ಲರಿಗೂ ಹಾಗೆ ಕೊಡುವುದೂ ಇಲ್ಲ, ಎಲ್ಲ ನಮ್ಮವರೇ. ಒಂದು ಕೀತ ಕೊಡುವಾಗ ಸಂತೋಷ. ಮುಕುಂದ್ ಎಂಜಿಎಂ ರಿಯಾಲಿಟಿಯ ವ್ಯವಸ್ಥಾಪಕ ಪಾಲುದಾರ ಗುರುದತ್ತ ಶೆಣೈಯವರು ಮಾತನಾಡಿ, ಭೂಮಿ ಪೂಜೆಯ ಸಂದರ್ಭದಲ್ಲಿಯೇ ಫ್ಲಾಟ್ಗಳ ಖರೀದಿ ನಡೆದಿತ್ತು.
ಅದಕ್ಕೂ ಮೊದಲೇ ವಾಣಿಜ್ಯ ಮಳಿಗೆಗಳು ಖರೀದಿಯಾಗಿದ್ವು. ಈ ಕಟ್ಟಡ ನಿರ್ಮಾಣದ ಪ್ರತಿ ಹಂತದಲ್ಲಿಯೂ ಅವರೆಲ್ಲರೂ ನಮ್ಮ ಜೊತೆ ಇದ್ದುದರಿಂದ ಈ ಯೋಜನೆ ಎಲ್ಲರಿಗೂ ಸೇರಿದ್ದು ಎಂಬ ಭಾವನೆ ಮೂಡುತ್ತಿದೆ. ಸಂಸ್ಥೆಯ ಮತ್ತೆ 5 ಯೋಜನೆಗಳು ಶೀಘ್ರದಲ್ಲಿಯೇ ಉದ್ಘಾಟನೆಗೆ ಸಜ್ಜಾಗುತ್ತಿವೆ. ಅಲ್ಲದೆ ಎಕ್ಸ್ಕ್ಲೂಸಿವ್ ಐಟಿ ಬಿಸಿನೆಸ್ ಪಾರ್ಕ್ ಸಹಿತ 2 ಹೊಸ ಯೋಜನೆಗಳು ಶೀಘ್ರ ಲಾಂಚ್ ಆಗಲಿದೆ ಎಂದು ತಿಳಿಸಿದರು. ನಮಗೊಂದು ದೇವರ ಆಶೀರ್ವಾದ ಇದ್ದಾಗೆ ಎಲ್ಲದರಲ್ಲೂ ಆ ಸಮಯಕ್ಕೆ ಕ್ಲಪ್ತವಾಗಿ ಆ ಜನಗಳು ಬಂದು ಸೇರಿ ಇದನ್ನು ಚಂದಗಾಣಿಸಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಪ್ರಾಜೆಕ್ಟ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಇಲ್ಲಿ ಸೇರಿದವರೆಲ್ಲರೂ ಸೇರಿ ಮಾಡಿದಂಥ ಒಂದು ಅನುಭವ ನಮಗೆ ಆಗಿದೆ. ಇದರದ್ದು ಕ್ರೆಡಿಟ್ಸ್, ಇದರದ್ದು ಸಕ್ಸಸ್ ಎಲ್ರಿಗೂ ಸೇರಿದಂಥದ್ದು. ಸೊ ಇಲ್ಲಿ ಸೇರಿದವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ ಮತ್ತು ಧನ್ಯವಾದಗಳು ನಮ್ಮೊಟ್ಟಿಗೆ ಸೇರಿದಕ್ಕೋಸ್ಕರ. ಸೊ ಇದು ಪ್ರಾರಂಭ ಮಾತ್ರ ಅಂತ ಹೇಳಿ ನಾವು ತಿಳಿದುಕೊಂಡು ಈ ವರ್ಷದಲ್ಲೇ ನಮ್ಮದು 5 ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಆಗಲಿಕ್ಕಿದೆ. ಕೈಲಾಶ್ ಪ್ರಾಜೆಕ್ಟ್ ಈಗ ವಿದಿನ್ 2 ಮಂತಲ್ಲಿ ಹ್ಯಾಂಡ್ ಓವರ್ ಆಗಲಿಕ್ಕಿದೆ. ಅದರ ನಂತರ ಕೇದಾರ್ ಅನ್ನೋ ಒಂದು ವಸತಿ ಸಮುಚ್ಚಯ ಹ್ಯಾಂಡ್ ಓವರ್ ಆಗಲಿಕ್ಕಿದೆ. ಅಶೋಕ ಅನ್ನೋ ಬಿಸ್ನೆಸ್ ಪಾರ್ಕ್ ಮಂಗಳೂರಲ್ಲಿ ಪ್ರಥಮವಾಗಿ ಒಂದು IT ಎಕ್ಸ್ಕ್ಲೂಸಿವ್ 2250 ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ IT ಪಾರ್ಕನ್ನು ನಾವು ಹ್ಯಾಂಡ್ ಓವರ್ ಮಾಡಲಿಕ್ಕಿದ್ದೇವೆ. ಅದರೊಂದಿಗೆ 2 ಪ್ರಾಜೆಕ್ಟನ್ನು ಹೊಸ ಪ್ರಾಜೆಕ್ಟನ್ನು ಲಾಂಚ್ ಮಾಡಲಿಕ್ಕಿದ್ದೇವೆ. ಸೊ ಇದೆಲ್ಲನೂ ಕಾರಣ ಇದಕ್ಕೆಲ್ಲರೂ ತಾವೆಲ್ಲರೂ ಸೇರಿ ಈ ಪ್ರಾಜೆಕ್ಟಿಗೆ ಎನ್ಕರೇಜ್ ಮಾಡಿ ನಮಗೆ ತುಂಬ ಚಿಕ್ಕ ಸಮಯದಲ್ಲಿ ಈ ಸಕ್ಸಸ್ಸನ್ನು ಸಿಗುವಾಗೆ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವ್ಯವಸ್ಥಾಪಕ ಪಾಲುದಾರರಾದ ಮಂಗಲ್ದೀಪ್ AR ಸ್ವಾಗತಿಸಿ ಮಹೇಶ್ ಶೆಟ್ಟಿ ವಂದಿಸಿದರು. ಡಾಕ್ಟರ್ ಪ್ರಿಯಾ ಹರೀಶ್ ಕಾರ್ಯಕ್ರಮ ನಿರ್ವಹಿಸಿದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.